ಇವತ್ತು ಶೋರ್ ಗುಮ್ಮಚ್ ಅಂತ ಇದೆ, ಇದು ನಡು ಸಿಟಿಯಲ್ಲಿದೆ. ಇಲ್ಲಿ ಕಳ್ಳತನ ದಂಧೆ ಮಾಡ್ತಾಯಿದ್ದಾರೆ ಮುರುಮ್ ಮಾಫಿಯಾ. ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ, ಯಾಕಂದರೆ ಇದು ಚೋರ್ ಗುಮ್ಮಜ್ ಅಂತ ದೊಡ್ಡದಿದೆ, ಹಳೆ ಕಾಲದಿದೆ. ಅದು ರಾಜ ಮಹಾರಾಜರು ಮಾಡಿದ್ದು. ಇವತ್ತು ಆ ಬೀಳದ ಪೊಸಿಷನ್ದಾಗ ಬಂದಿದೆ. 100 ಮೀಟ್ರ್ ಅಂತಾರೆ, 100 ಮೀಟ್ರ್ ಇಲ್ಲ 20 ಮೀಟ್ರ್ ಮ್ಯಾಗೆ ಬಂದಿದೆ ಅದು. ಈಗ ಇನ್ನೊಂದು ಸ್ವಲ್ಪ ಹೊಡೆದ್ರೆ ಬೀಳದೇ ಹೋಗ್ತದೆ. ಅದು ಹಳೆ ಕಾಲದಿದೆ. ಅದು ಯಾರು ಸರ್ಕಾರ ಕೇಳ್ತಾ ಇಲ್ಲ. ಯಾವಾಗಲಿಂದ ನಾನು ಧ್ವನಿ ಎತ್ತಾ ಇದ್ದೀನಿ. ಮುರುಮ್ ಮಾಫಿಯಾ ಅಂದರೆ ಫುಲ್ ಆಗಿಬಿಟ್ಟಿದೆ. ಲ್ಯಾಂಡ್ ಮಾಫಿಯಾ ಪ್ಲೇ ಆಗಿದೆ ಅದು ಮುರುಮ್ ಮಾಫಿಯಾ. ಹಾಗೆ ರೀತಿ ಉಸುಕ್ ಮಾಫಿಯಾ ಬಿತ್ತು, ಉಸುಕ್ ಮಾಫಿಯಾ ಬಂದಾಗಿದೆ. ಈಗ ಮುರುಮ್ ಮಾಫಿಯಾ ಚಾಲು ಹೋಗಿದೆ. ಎಲ್ಲ ಕಡೆ ಫುಲ್ಲಾಗಿ ನಡೆದಿದೆ, ರಾಜಾರೋಷವಾಗಿ ನಡೆದಿದೆ ಮುರುಮ್ ಮಾಫಿಯಾ. ಇಷ್ಟೇ ಹೇಳೋದು ಸರ್ಕಾರಕ್ಕೆ ಆಗ್ರಹ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ತಕ್ಷಣ ಆ್ಯಕ್ಷನ್ ಆಗಬೇಕು. ಆಗಿಲ್ಲ ಅಂದರೆ ನಾನು ತಿಳಿತೀನಿ ಸರ್ಕಾರ ಇದ್ರ ಒಳಗೆ ಶಾಮೀಲಿದೆ. ಸರ್ಕಾರ ಮತ್ತು ಆಫೀಸರ್ಗಳು ಇದು ಇಟ್ಟಚ್ಚಿ ಸೀಸ್ ಆಗಬೇಕು. ಯಾರಿದ್ದಾರೆ ಅವ್ರ ಮೇಲೆ ಆ್ಯಕ್ಷನ್ ಆಗಬೇಕು. ಇದು ಆಗಿಲ್ಲ ಅಂದರೆ ನಾವೊಂದು ದೊಡ್ಡ JDS ಲಿಂದ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೇವೆ. ಯಾಕಂದರೆ ಇದು ಹೇಳಿ ಸಾಕಾಗಿದೆ ನನಗೆ. ಧ್ವನಿ ಎತ್ತಿ ಯಾರಾದ್ರೂ ಭೀ ಕೇಳ್ತಾ ಇಲ್ಲ. ಇದು ಆಲೇಬೇಕು. ಆಗಿಲ್ಲ ಅಂದರೆ ನಮ್ಮ JDS ವತಿಯಿಂದ ಒಂದು ದೊಡ್ಡ ಪ್ರೊಟೆಸ್ಟ್ ಆಗ್ತದೆ. ಯಾಕಂದರೆ ಇವರು ಗಳಿಕೆ ಮಾಡ್ತಾಯಿದ್ದಾರೆ. ಗೌರ್ಮೆಂಟ್ ಲ್ಯಾಂಡ್ ಇದೆ, ಅದು ಪ್ರೈವೇಟ್ ಇಲ್ಲ. ಪ್ರೈವೇಟ್ ಇದ್ದರೂ ಒಂದು ಮಾತಿತ್ತು, ಗೌರ್ಮೆಂಟ್ ಲ್ಯಾಂಡ್ ಇದೆ, ಈ ನಮೂನೆ ಹೊಡಿತಾ ಇದ್ದಾರೆ ಅವರು. ಇದು ಆಗಿಲ್ಲ ಅಂದರೆ ಮುಂದೆ ನಮ್ಮ ಒಂದು JDS ಲಿಂದ ಒಂದು ದೊಡ್ಡ ಪ್ರೊಟೆಸ್ಟ್ ಮಾಡ್ತೇವೆ. ಅಷ್ಟು ಹೇಳಿದೆ ನನ್ನ ಮಾತು ಮುಗಿಸ್ತೀನಿ. ನಾನು ರಾಜಾ ಪಟೇಲ್, JDS ಕಾರ್ಮಿಕ ಘಟಕ ಅಧ್ಯಕ್ಷ ಜಿಲ್ಲಾ.